ಹಲೋ ಗೈಸ್, ಫುಲ್ ಒ ಎಲ್ ಎಲ್ನ 4ನೇ ಪಾರ್ಟ್ ಪಿ ಶೇಪ್ ಇದೆ. ಇದರಲ್ಲಿ ಬರೀ 4 ಆಲ್ಗರಿದಮ್ಸ್ ಇರುತ್ತೆ. ಈಸಿ ಆ್ಯಂಡ್ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಈ ಪಿ ಶೇಪ್ ಇದೆ, ಒಂದು ಕಡೆ ಸಿಂಗಲ್ ಎಜಸ್ ಇದೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಇದೆ, ಉಳಿದಿರೋ ಕಡೆ ಖಾಲಿ ಇದೆ. ಪಿ ಶೇಪ್ ಇದೆ, ಒಂದು ಕಡೆ ಸಿಂಗಲ್ ಎಜಸ್ ಇದೆ, ರೈಟ್ ಸೈಡಲ್ಲಿ ಈ ಬ್ಲಾಕ್ ಇದೆ, ಬೇರೆ ಕಡೆ ಖಾಲಿ ಇದೆ. ಇವಾಗ ಇದೆರಡನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಸಿಂಗಲ್ ಎಜ್ ಪೀಸ್ನ ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಫಸ್ಟು ನೋಡಿ, ಯಾವ ಕಡೆನೂ ಸಿಂಗಲ್ ಎಜ್ ಪೀಸ್ ಇಲ್ಲ. ಈ ಥರ ಬಾರ್ ಇದ್ದಾಗ ಒಂದೇ ಒಂದು ಸಿಂಗಲ್ ಎಜ್ ಪೀಸ್ ಇರುತ್ತೆ, ಅದನ್ನು ಬ್ಯಾಕಲ್ಲಿ ಇಟ್ಕೊಳ್ಳಿ. ಬ್ಯಾಕಲ್ಲಿ ಇಟ್ಕೊಂಡಾಗ ಈ ಬಾರ್ ಲೆಫ್ಟ್ ಸೈಡಲ್ಲಿ ಬಂದರೆ ಆಲ್ಗರಿದಮ್ನ ರೈಟ್ ಸೈಡಿಂದ ಅಪ್ಲೈ ಮಾಡಿ. ಆಲ್ಗರಿದಮ್ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ಒಂದು ಸಲ ಸ್ಮಾಲ್ ಎಫ್ ಮಾಡಿ, ಅಂದರೆ ಈ 2 ಲೇಯರ್ನ ಒಟ್ಟಿಗೆ ಎಫ್, ಸ್ಮಾಲ್ ಎಫ್. ಒಂದು ಸಲ ಸೆಕ್ಸಿ ಮೂವ್ ಅಪ್ಲೈ ಮಾಡಿ, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದನ್ನು ರಿಟರ್ನ್ ಹಾಕಿ, ಸ್ಮಾಲ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪಿ ಶೇಪ್ ಇದೆ, ಈ ಸಿಂಗಲ್ ಎಜ್ ಪೀಸ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಸಿಂಗಲ್ ಎಜ್ ಪೀಸಸ್ನ ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ನೋಡಿ, ಸಿಂಗಲ್ ಎಜ್ ಪೀಸ್ ಎಲ್ಲೂ ಇಲ್ಲ, ಬರೀ ಒಂದು ಸಿಂಗಲ್ ಎಜ್ ಪೀಸ್ ಮಾತ್ರ ಇದೆ ಆ್ಯಂಡ್ ಒಂದು ಬ್ಲಾಕ್ ಇದೆ. ಈ ಸಿಂಗಲ್ ಎಜ್ ಪೀಸ್ನ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಈ ಬ್ಲಾಕ್ ರೈಟ್ ಸೈಡಲ್ಲಿದೆ. ಸೊ ಆಲ್ಗರಿದಮ್ನ ಲೆಫ್ಟ್ ಸೈಡಿಂದ ಅಪ್ಲೈ ಮಾಡಿ. ಸೇಮ್ ಆಲ್ಗರಿದಮ್ ಲೆಫ್ಟ್ ಸೈಡಿಂದ. ಒಂದು ಸಲ ಈ 2 ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಿ. ಇವಾಗ ಸೆಕ್ಸಿ ಮೂವ್ ಲೆಫ್ಟ್ ಸೈಡಿಂದ ಮೇಲ್ಗಡೆ ಮಾಡಿ, ಈ ಕಡೆ ಕೆಳಗಡೆ ಮಾಡಿ, ವಾಪಸ್ ಆ ಕಡೆ. ಇವಾಗ ಇದೆರಡು ಲೇಯರ್ನ ರಿಟರ್ನ್ ಹಾಕಿ, ಸ್ಮಾಲ್ ಎಫ್. ಇಷ್ಟೇ, ಫಿನಿಶ್. ಗೈಸ್, ಇದೆರಡು ಕೇಸ್ ಕೂಡ ಈಸಿ ಇದೆ, ರೆಕಗ್ನೈಸ್ ಮಾಡೋದು ಕೂಡ ಈಸಿ ಇದೆ. ಮುಂದಿನ ಕೇಸನ್ನು ನೋಡೋಣ. ಇದೆರಡು ಕೇಸ್ ನೋಡಿ, ಟಾಪಿಂದ ನೋಡೋದಕ್ಕೆ ಸೇಮ್ ಇದೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಆವಾಗಿನ ಕೇಸ್ಗಿಂತ ಇವಾಗ. ಆವಾಗ ಒಂದು ಸೈಡಲ್ಲಿ ಬ್ಲಾಕ್ ಬರ್ತಾಯಿತ್ತು, ಫುಲ್ ಬ್ಲಾಕ್ ಬರ್ತಾಯಿತ್ತು, ಆದರೆ ಇವಾಗ ಆ ಥರ ಬ್ಲಾಕ್ ಇಲ್ಲ. ಒಂದು ಸೈಡಲ್ಲಿ ಸಿಂಗಲ್ ಪೀಸ್ ಇದೆ, ಇನ್ನೊಂದು ಕಡೆ ಈ 2 ಬ್ಲಾಕ್ ಇದೆ. ಇಲ್ಲೂ ಅಷ್ಟೇ ಸಿಂಗಲ್ ಪೀಸ್ ಇದೆ, 2 ಬ್ಲಾಕ್ ಇದೆ, ಮತ್ತು ಉಳಿದಿರೋದು ಯಾವುದು ಏನೂ ಆಗಿಲ್ಲ. ಸೊ ಈ ಥರ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದರ ರೆಕಗ್ನೈಸೇಷನ್ ಅಷ್ಟೇ, ಒಂದು ಕಡೆ ಸಿಂಗಲ್ ಬ್ಲಾಕ್, ಇನ್ನೊಂದು ಕಡೆ 2 ಇರುತ್ತೆ. ಈ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ 2 ಬ್ಲಾಕ್ ಕ್ರಿಯೇಟ್ ಆಗಿದೆಯಲ್ವಾ, ಇದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಇದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಾಗ ಈ ಸಿಂಗಲ್ ಎಡ್ಜಸ್ ಲೆಫ್ಟ್ ಸೈಡಲ್ಲಿ ಬಂದರೆ ಆಲ್ಗರಿದಮ್ ರೈಟ್ ಸೈಡಲ್ಲಿ ಅಪ್ಲೈ ಮಾಡಬೇಕು. ಟೋಟಲಿ ಯಾವ ಥರನೇ ಬರಲಿ, ಪಿ ಶೇಪ್ ಇರುತ್ತೆ ನೋಡಿ, ಅದ್ರ ಮೇಲೇ ಆ ಸೈಡಿಂದನೇ ಆಲ್ಗರಿದಮ್ ಅಪ್ಲೈ ಮಾಡೋದು. ಇವಾಗ ಆಲ್ಗರಿದಮ್ ಅಪ್ಲೈ ಮಾಡೋಣ. ಪಿ ಶೇಪ್ ಇದೆ, ಬ್ಲಾಕನ್ನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ, ಇದು ಲೆಫ್ಟ್ ಸೈಡ್ ಇದೆ, ಆಲ್ಗರಿದಮ್ ರೈಟ್ ಸೈಡ್ ಅಪ್ಲೈ ಮಾಡೋಣ. ಸಿಂಪಲ್ ಇದೆ. ಒಂದು ಸಲ ಈ ಎಸ್ ಮೂವ್ ಅಂದರೆ ಎಸ್, ಇದನ್ನೇ ಕೆಳಗಡೆ ಮಾಡ್ಕೊಳ್ಬೇಕು, ಮಿಡಲ್ ಲೇಯರ್. ಒಂದು ಸಲ ಸೆಕ್ಸಿ ಮೂವ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇವಾಗ ಸ್ಲೆಡ್ಜ್ ಹ್ಯಾಮರ್ ಹಾಕಬೇಕು, ಆದರೆ ಲಾಸ್ಟ್ ಎಫ್ ಪ್ರೈಮ್ ಬದಲು ಸ್ಮಾಲ್ ಎಫ್ ಪ್ರೈಮ್, ಆರ್ ಪ್ರೈಮ್ ಎಫ್ ಆರ್ ಸ್ಮಾಲ್ ಎಫ್ ಪ್ರೈಮ್. ಇಷ್ಟೇ, ಸಾಲ್ವ್. ಇನ್ನೂ ಒಂದು ಸಲ ಹೇಳ್ತೀನಿ. ಪಿ ಶೇಪ್ ಇದೆ, ಒಂದು ಕಡೆ ಸಿಂಗಲ್ ಎಜಸ್ ಇದೆ, ಇನ್ನೊಂದು ಕಡೆ ಈ 2 ಬ್ಲಾಕ್ ಕ್ರಿಯೇಟ್ ಆಗಿಬಿಟ್ಟಿದೆ, ಉಳಿದಿರೋ ಕಡೆ ಏನೂ ಇಲ್ಲ. ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ. ಈ ಡಬಲ್ ಇದೆಯಲ್ಲ, ಈ ಬ್ಲಾಕನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಆವಾಗ ಈ ಎಡ್ಜಸ್ ಲೆಫ್ಟ್ ಸೈಡಿಗೆ ಬರುತ್ತೆ, ಸಿಂಗಲ್ ಎಡ್ಜ್. ಆಲ್ಗರಿದಮ್ ರೈಟ್ ಸೈಡಿಂದ ಅಪ್ಲೈ ಮಾಡಿ. ರೆಕಗ್ನೈಸೇಷನ್ ಇಷ್ಟೇ, ಈ ಡಬಲ್ ಇದೆಯಲ್ಲ ಬ್ಲಾಕನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳೋದು. ಇದು ಲೆಫ್ಟ್ ಸೈಡಿಗೆ ಬಂದರೆ ರೈಟ್ ಸೈಡಿಂದ ಆಲ್ಗರಿದಮ್ ಅಪ್ಲೈ ಮಾಡಿ. ಒಂದು ಸಲ ಈ ಎಸ್ ಮೂವ್ ಇದನ್ನು ಕೆಳಗಡೆ ಮಾಡ್ಕೊಳ್ಳಿ. ಒಂದು ಸಲ ಸೆಕ್ಸಿ ಮೂವ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇವಾಗ ಸ್ಲೆಡ್ಜ್ ಹ್ಯಾಮರ್, ಅದರ ಲಾಸ್ಟಲ್ಲಿ ಎಫ್ ಪ್ರೈಮ್ ಬದಲು ಸ್ಮಾಲ್ ಎಫ್ ಪ್ರೈಮ್, ಆರ್ ಪ್ರೈಮ್ ಎಫ್ ಆರ್ ಸ್ಮಾಲ್ ಎಫ್ ಪ್ರೈಮ್. ಇಷ್ಟೇ, ಸಾಲ್ವ್. ಇದನ್ನು ಸಾಲ್ವ್ ಮಾಡೋಣ. ಇವಾಗ ಪಿ ಶೇಪ್ ಇದೆ, ಒಂದು ಕಡೆ 2 ಬ್ಲಾಕ್ ಕ್ರಿಯೇಟ್ ಆಗಿದೆ, ಇನ್ನೊಂದು ಕಡೆ ಸಿಂಗಲ್ ಎಡ್ಜಸ್ ಇದೆ, ಉಳಿದಿರೋ ಕಡೆ ಯಾವುದೇ ಎಡ್ಜಸ್ ಇಲ್ಲ, ಬ್ಲಾಕ್ಸ್ ಎಲ್ಲ ಇಲ್ಲ. ಸೊ ಈ ಥರ ಬಂದಾಗ ಈ 2 ಬ್ಲಾಕ್ ಇದೆಯಲ್ಲ, ಸೇಮ್ ಅದೇ ಥರ ಹೋಲ್ಡಿಂಗ್ ಪೊಸಿಷನ್. ಈ 2 ಬ್ಲಾಕನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಇವಾಗ ಸಿಂಗಲ್ ಎಡ್ಜಸ್ ರೈಟ್ ಸೈಡಿಗೆ ಬಂದುಬಿಟ್ಟಿದೆ. ಸೊ ಆಲ್ಗರಿದಮ್ ಲೆಫ್ಟ್ ಸೈಡಿಂದ ಅಪ್ಲೈ ಮಾಡಬೇಕು. ಸೇಮ್ ಅದೇ ಆಲ್ಗರಿದಮ್, ಆದರೆ ಲೆಫ್ಟ್ ಸೈಡಿಂದ ಅಪ್ಲೈ ಮಾಡಿ. ಈ ಮಿಡಲ್ ಲೇಯರ್ನ ಕೆಳಗಡೆ ಮಾಡ್ಕೋತೀನಿ. ಒಂದು ಸಲ ಸೆಕ್ಸಿ ಮೂವ್ ಲೆಫ್ಟ್ ಸೈಡಿಂದ ಮೇಲ್ಗಡೆ, ಈ ಕಡೆ ಕೆಳಗಡೆ ಆ ಕಡೆ. ಸ್ಲೆಡ್ಜ್ ಹ್ಯಾಮರ್ ಅಪ್ಲೈ ಮಾಡಬೇಕು, ಆದರೆ ಲಾಸ್ಟಲ್ಲಿ ವೈಡ್ ಮೂವ್.
ಕೆಳಗಡೆ ಫ್ರಂಟ್ ಲೇಯರ್ ಮೇಲ್ಗಡೆ 2 ಲೇಯರ್ ಒಟ್ಟಿಗೆ ರಿಟರ್ನ್ ಹಾಕಿದ್ರೆ ಇದು ಸಾಲ್ವ್. ಇಷ್ಟೇ ಸಿಂಪಲ್. ಇನ್ನೂ ಒಂದ್ಸಲ ಹೇಳ್ತೀನಿ. ಪಿ ಶೇಪ್ ಇದೆ, ಒಂದು ಕಡೆ ಸಿಂಗಲ್ ಎಡ್ಜಸ್ ಇದೆ, ಇನ್ನೊಂದು ಕಡೆ ಈ 2 ಬ್ಲಾಕ್ ಕ್ರಿಯೇಟ್ ಆಗಿಬಿಟ್ಟಿದೆ. ಉಳಿದಿರೋ ಕಡೆ ಯಾವುದೂ ಇಲ್ಲ, ಯಾವುದು ಎಡ್ಜಸ್ ಸಿಂಗಲ್ ಅಥವಾ ಡಬಲ್ ಇಲ್ಲ. ಸೊ ಈ ಥರ ಬಂದಾಗ ಈ ಬ್ಲಾಕನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಈ ಎಡ್ಜಸ್ ರೈಟ್ ಸೈಡಿಗೆ ಬಂದುಬಿಟ್ಟಿದೆ. ಸೊ ಲೆಫ್ಟ್ ಸೈಡಿಂದ ಆಲ್ಗೊರಿದಮ್ ಸ್ಟಾರ್ಟ್ ಮಾಡಿ. ಈ ಮಿಡಲ್ ಲೇಯರ್ನ ಒಂದ್ಸಲ ಎಸ್ ಪ್ರೈಮ್, ಒಂದ್ಸಲ ಸೆಕ್ಸಿ ಮೂವ್ ಫ್ರಮ್ ಲೆಫ್ಟ್ ಸೈಡ್. ಇವಾಗ ಸ್ಲೆಡ್ಜ್ ಹ್ಯಾಮರ್ ಲಾಸ್ಟ್ ಮೂವ್ 2 ಲೇಯರ್ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. ಉಳಿದೋರದೆಲ್ಲ ಸೇಮ್. ಕೆಳಗಡೆ ಫ್ರಂಟ್ ಲೇಯರ್ ಮೇಲ್ಗಡೆ 2 ಲೇಯರ್ ಒಟ್ಟಿಗೆ ರಿಟರ್ನ್. ಇಷ್ಟೇ ಸಾಲ್ವ್. ಗೈಸ್, ಈ 4 ಕೇಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ 2 ಕೇಸ್ ತುಂಬಾ ಈಸಿ ಇದೆ. ಆ್ಯಂಡ್ ಲಾಸ್ಟಲ್ಲಿ ಹೇಳಿರೋ 2 ಕೇಸ್ ರೆಕಗ್ನೈಸ್ ಮಾಡೋದು ಸ್ವಲ್ಪ ಟಫ್ ಇದೆ. ಆದರೆ ಪ್ರಾಕ್ಟೀಸ್ ಮಾಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಒಂದೇ ದಿನಕ್ಕೆ ಎಲ್ಲ ಪಾರ್ಟ್ ವೀಡಿಯೋನ ನೋಡೋದಕ್ಕೆ ಹೋಗಬೇಡಿ. ಒಂದು ದಿನ ಒಂದು ಪಾರ್ಟ್ ವೀಡಿಯೋ ನೋಡಿ ಆದಮೇಲೆ ಅದು ಫುಲ್ ಕ್ಲಿಯರಾಗಿ ಅರ್ಥ ಆದಮೇಲೆ ನೆಕ್ಸ್ಟ್ ಪಾರ್ಟನ್ನು ನೋಡಿ. ಒಂದೇ ದಿನಕ್ಕೆ ಎಲ್ಲ ವೀಡಿಯೋಸ್ನ ನೋಡ್ತಾ ಬಂದರೆ, ಎಲ್ಲ ಆಲ್ಗೊರಿದಮ್ನ ಟ್ರೈ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಮರ್ತ ಹೋಗುತ್ತೆ. ಸೊ ಒಂದಿನ ಒಂದು ಪಾರ್ಟ್ ನೋಡಿ, ಫುಲ್ ಒಂದು 4-5 ಆಲ್ಗೊರಿದಮ್ ಇರುತ್ತಲ್ಲ, ಅದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಡೇ ಅದೆಲ್ಲ ಕ್ಲಿಯರಾಗಿ ಗೊತ್ತಿದೆ, ಇನ್ನು ನೆನಪು ಹೋಗಲ್ಲ ಅಂತ ಅನ್ಸಿದ್ಮೇಲೆ ನೆಕ್ಸ್ಟ್ ಪಾರ್ಟ್ಗೆ ಕೈ ಹಾಕಿ. ಡೈಲಿ ಯಾವ ಥರ ಪ್ರಾಕ್ಟೀಸ್ ಮಾಡಿ ಅಂದರೆ, ನಿಮಗೆ ಫಸ್ಟ್ ಪಾರ್ಟ್ ಗೊತ್ತಾಯಿತು, ಸೆಕೆಂಡ್ ಪಾರ್ಟ್ ಗೊತ್ತಾಯಿತು, ಇವಾಗ 3ನೇ ಪಾರ್ಟ್ಗೆ ಕೈ ಹಾಕ್ತಾಯಿದ್ದೀರಾ. ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಎರಡನ್ನೂ ಆಲ್ಗೊರಿದಮ್ ಅಪ್ಲೈ ಮಾಡಿ ಟ್ರೈ ಮಾಡಿ, ರ್ಯಾಂಡಮ್ ಆಗಿ ಟ್ರೈ ಮಾಡ್ತಾಯಿರಿ. ಅದಾದಮೇಲೆ 3ನೇ ಪಾರ್ಟ್ ನೋಡಿ ಅದನ್ನು ಟ್ರೈ ಮಾಡ್ತೀರಿ. ಅದು ಗೊತ್ತಾದಮೇಲೆ ಡೈಲಿ 3 ಪಾರ್ಟಲ್ಲಿ ಎಷ್ಟು ಆಲ್ಗೊರಿದಮ್ ಬರುತ್ತೆ ಎಲ್ಲದನ್ನು ಡೈಲಿ ಟ್ರೈ ಮಾಡಿ. ಸುಮ್ಮನೆ ಒಂದು ಸಲ ಅಪ್ಲೈ ಮಾಡಿ. ನೀವು ಪ್ರತಿ ಸಲ ಸಾಲ್ವ್ ಮಾಡೋವಾಗ ಪ್ರತಿ ಆಲ್ಗೊರಿದಮ್ ಯೂಸ್ ಆಗಲ್ಲ. ಸೊ ಎಲ್ಲ ಆಲ್ಗೊರಿದಮ್ನ ಸುಮ್ಮನೆ ಒಂದು ಸಲ ಕೂತ್ಕೊಂಡು ಟ್ರೈ ಮಾಡಿ. ಆವಾಗ ನಿಮಗೆ ಮರ್ತು ಹೋಗಲ್ಲ. ಎಲ್ಲದೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋ ಥರ ಆಗುತ್ತೆ. ಎಲ್ಲ ಆಲ್ಗೊರಿದಮ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಯಾವುದು ಮರ್ತು ಹೋಗಲ್ಲ. ನೆಕ್ಸ್ಟ್ ಪಾರ್ಟ್ 5ಅಲ್ಲಿ ಇದೇ ಥರ ಈಸಿಯಾಗಿ OLLನ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.